ಬೆಂಬಲ ಒಬ್ಬರ ಮಾತಾಡ್ತಾರೋ, ನಾ ದಿಲ್ಲಿಯಾಗ ಮಾತಾಡ್ತಾರೆ. ನಾ ಇಲ್ಲಿ ನೋಟಿಸ್ 2 ದಿವಸ ನೋಟಿಸ್ ಬಂದ, ನಾನು ಕಡೆ 2 ದಿವಸ ಆಯ್ತು. ಇವತ್ತು ನಿಮ್ಗೆ ಗೊತ್ತಾಯ್ತು ಮೊದಲ ಜನ ಬೆಂಬಲ ವ್ಯಕ್ತ ಆಗತೈತಿ. ಅದೊಂದು ಕಟ್ ಅಂಡ್ ಪೀಸ್ ಮಾಡಿ ನಂದು ಮಾಡಿದ್ರಲ್ಲ, ಕಟ್ ಅಂಡ್ ಪೀಸ್ ಮಾಡಿ ನಾ ಬರುದಿಲ್ಲ ಅಂತ ತೋರಿಸ್ಯಾರ ಹೈಕ್ ಮಾಡಿದೆ. ಅದ್ರ ಬಗ್ಗೆ ಹೋದ್ರೆ ಅಥವಾ ಏನಿದೆ ಸಬ್ಜೆಕ್ಟ್ ಹೋದ್ರೆ ಕೊಡ್ತೀವಿ. ಅದೇನು ದೊಡ್ಡ ಅಂತ ಅನಾಹುತ ಅಲ್ಲ, ಅದು ನೀವು ಸ್ಟಡಿ ಮಾಡ್ರಿ. ಅದು ಅದೇನು ದೊಡ್ಡ ಈಗ ನಮ್ದೊಂದು ಕಟ್ ಅಂಡ್ ಪೀಸ್ ಮಾಡಿ ವಿಡಿಯೋ ತೋರಿಸ್ಯಾರ ಹೈಕ್ ಮಾಡಿ. ಹೈಕ್ ಮಾಡಾಕ ಸರ್ ನಮ್ಮನ್ನ ಟೂರ್ ಮಾಡಕ್ ಬಿಡ್ತರು. ವಿಜೇಂದ್ರ ಅವರು ಡೆಲ್ಲಿಗೆ ಹೋಗಿ ಬಂದ್ಮೇಲೆ ನೋಟಿಸ್ ನೋಡ್ರಿ. ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ, ಅವಾಗ ರಾಜಕಾರಣ ಗೊತ್ತಿಲ್ಲ. BS ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರ, ಅವ್ರಿಗೆಲ್ಲ ಗೊತ್ತಿದೆ. ಪಾಪ ವಿಜೇಂದ್ರ ಸಣ್ಣ ಹುಡುಗ, ದಯವಿಟ್ಟು ಇದನ್ನ ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು. ಮುಂದಿನ ಫ್ಯೂಚರ್ ಮತ್ತೆ ವಯಸ್ಸಾಗ ಅಧ್ಯಕ್ಷ ಬರೋದು, ಇವತ್ತು ಬಿಟ್ಟರೆ ಒಳ್ಳೇದು. ಉಚ್ಚಾಟನೆ ಯತ್ನಾಳ್ ಮಾಡ್ಲೇಬೇಕಂತ ಹೇಳಿ ಈ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನೋ ಕಾಮೆಂಟ್ಸ್. ನೀವೇನ್ ಅದಕ್ಕೆ ನೀವೇ ಉತ್ತರ ಇದನ್ನ ಸ್ವಲ್ಪ ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆಂಕರ್ಗಳಿಗೆ ಹೇಳ್ರಿ. ಅದು ಸ್ವಲ್ಪ ನೋಟಿಸ್ ಓದಿ ಉತ್ತರ ಮಾಡಿ ಅದ್ರ ನೋಡಿ. ಆಗೋದು ಬಿಡುದು ಬಿಟ್ಟು ದೇವ್ರ ಇಚ್ಛಾ. ರಾಜ ನೋಡಿ ಹೈಕಮಾಂಡ್ ನೋಡಿ, ಜಗತ್ತಿನಲ್ಲಿ ಒಂದು ಬಲಿಷ್ಠವಾದ ಪಾರ್ಟಿ ಇದು. ಜಗತ್ತಿನಲ್ಲಿ, ಭಾರತ ಎಲ್ಲ ಅಂತ ಹೈಕಮಾಂಡ್ ಟ್ವಿಸ್ಟ್ ಮಾಡಿ ಸ್ವಲ್ಪ ಕಟ್ ಅಂಡ್ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದಾರೆ ಅಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟ ಸಮರ್ಥ ಉತ್ತರ ಕೊಡ್ತೀವಿ. ನೀವು ಅದನ್ನ ನಾ ಹೇಳ್ಬಾರ್ದು ನೋಡಿ. ನಿನ್ನಿದಾತಿಗೆ ಎಲ್ಲಕ್ಕೆ ಬೆಸ್ಟ್ ಬೀದರು ಏನೂ ಅಲ್ಲ. ಬೆಳಗಾವಿ ನಮ್ಮ ಸಂಘಟನೆ ಐತೆ, ನಾ MLA ಅದನ್ನ ಭಾಳ ದೊಡ್ಡ ಪ್ರಮಾಣದ ಸಂಘಟನೆ ಐತೆ. ಇಲ್ಲಿ ಕೂಡ ದೊಡ್ಡ ಮಾತಲ್ಲ. ಬೀದರ್ದಲ್ಲಿ ಅದು ಅದ್ಭುತವಾದಂಥ ಪ್ರದರ್ಶನ. ಅದನ್ನ ಸಹಿತ ನಿಮ್ಮ ಮೀಡಿಯಾದ ಕೆಲವೊಂದು ಮೀಡಿಯಾದ್ರ ಕೈ ಮಿಗಿಲಾಸ ಅಂದ್ರೆ ಎಲ್ಲಿ ನನಗೆ ಗೊತ್ತಿಲ್ಲಪ್ಪ. ಕೈ ಬಡ್ದಾಡತ್ತೆ ಟಿವಿಯಾಗ ಬತ್ತು, ನಮಗೆ ಗೊತ್ತಿಲ್ಲ. ಅಲ್ಲಲ್ಲ ಅದಲ್ಲ ನಿಮ್ಮ ಮೀಡಿಯಾದ್ರ ಪಾಪ ಹೆಣ್ಕಾಚಾರ ಒಂದು ವಿಡಿಯೋ ಐತೆ, ಇಲ್ಲಿ ಐತೆ. ಅವಂದು ಅಪ್ಪ ಮಕ್ಕಳು ಬ್ಲ್ಯಾಕ್ ಅವ್ನು ಬಿದ್ದಾನ. ಆಯ್ತು ಅನ್ಬೇಕು ನೋಡ್ರಿ, ಇಲ್ಲಿ ನನ್ನ ಕಡೆ ಹತ್ತದಿಲ್ಲ ಸ್ವಲ್ಪ ಅವ್ರ ಹೆಣ್ಕಾಚಾರ ಪಾಪ ಒಳ್ಳೆ ಮನುಷ್ಯ. ಅದಕ್ಕೆ ಪಾಪ ಅದಕ್ಕೆ ಅನಿವಾರ್ಯ ಅದಾವ. ಯಡಿಯೂರಪ್ಪನ ಜೋಡಿ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಅವಾಗ. ಆ ಮೊಬೈಲ್ ಮತ್ತೊಂದು ಮೊಬೈಲ್ ಬಿಟ್ಟು ಅದ್ರ ಐತಿ ಕೊಡ್ತೀನಿ, ಮತ್ತೆ ಕೊಡ್ತಾನ. ಯಾರು ರೇಣುಕಾಚಾರ್ಯ ಒಳ್ಳೆ ಮನುಷ್ಯ. ಅಲ್ಲಿ ಆ ಅಪ್ಪ ಮಕ್ಕಳ ಸಮರ್ಪಣೆ ಅನಿವಾರ್ಯ ಅದಾವ, ನಮ್ಗೆ ಅನಿವಾರ್ಯ ಇಲ್ಲ. ಥ್ಯಾಂಕ್ ಯು.